ಮಹಾಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದಿಂದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದವರು ಸಹ ಕೆಲವು ಇಂದು ಬೆಳಿಗ್ಗೆ ನಡೆದಂತಹ ಕಾಲ್ ತುಳಿತ ದುರಂತದಲ್ಲಿ ಮೃತರಾಗಿದ್ದಾರೆ ಅನ್ನುವಂತ ಮಾಹಿತಿ ನಮಗೂ ಬಂದಿದೆ. ನಾವು ಮುಂಜಾನೆಯಿಂದ ಉತ್ತರ ಪ್ರದೇಶದ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಆದ್ರೆ ಇಲ್ಲಿಯವರೆಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಯಾರ ಮೃತರ ಬಗ್ಗೆನೂ ಕೂಡ ನಮಗೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಯುಪಿ ಗವರ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗ್ಲಿ, ಯುಪಿ ಸರ್ಕಾರ ಆಗ್ಲಿ, ನಾವು ಈ ಕ್ಷಣದವರೆಗೆ ಯಾವ ಸಾವನ್ನು ನಮಗೆ ವರದಿ ಕೊಟ್ಟಿಲ್ಲ. ನಾವು ಕೇಳ್ತಾನೆ ಇದ್ದೇವೆ, ಕರ್ನಾಟಕದವರು ಯಾರಾದ್ರೂ ಸಾವು ನೋವಿಗೆ ಈಡಾಗಿದ್ದಾರ ಅಂತ. ಉತ್ತರ ಪ್ರದೇಶದಿಂದ ಸರ್ಕಾರದಿಂದ ನಮಗೆ ಇಲ್ಲಿವರೆಗೂ ಯಾವುದು ಮಾಹಿತಿ ಬಂದಿಲ್ಲ. ಏತನ್ ಮಧ್ಯ ಖಾಸಗಿ ನಮಗೆ ವಲಯಗಳಿಂದ ಕರ್ನಾಟಕದವರು ಕೂಡ ಈ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ನಾವು ಬೆಳಗಾವಿಯಲ್ಲಿ ನಮ್ಮ ಡಿಸಿಗೆ ಮಾತನಾಡಿ, ಡಿಸಿ ಅವ್ರಿಗೂ ಕೂಡ ಅಫಿಷಿಯಲ್ ಆಗಿ ಇಲ್ಲಿಂದಾನು ಮಾಹಿತಿ ಇರಲಿಲ್ಲ. ಆದ್ರೂ ಕೂಡ ನಾವು ಡಿಸಿ ಅವರಿಗೆ ಹೇಳಿ ಖಾಸಗಿಯಿಂದ ಬಂದಿದ್ದ ಮಾಹಿತಿಯನ್ನ ವೆರಿಫೈ ಮಾಡಿ ಅಂತ ಹೇಳಿದಾಗ ಡಿಸಿ ಅವರು ಬೆಳಗಾವಿಯಲ್ಲಿ ಅವರ ಕುಟುಂಬಗಳನ್ನ ಸಂಪರ್ಕ ಮಾಡಿದಾಗ 4 ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂತ ವಿಷಯವನ್ನ ಹೇಳಿದ್ದಾರೆ ಬೆಳಗಾವಿಯಲ್ಲಿ. ಅದು ಒಬ್ಬರು ಮೇಘ ಅನ್ನೋರು, ಜ್ಯೋತಿ ಅನ್ನೋರು, ಅರುಣ ಮತ್ತು ಮಹಾದೇವಿ, ಇವರು 4 ಜನ ಮೃತರಾಗಿರುವಂತಹ ಸಾಧ್ಯತೆ ಇದೆ ಅಂತ ಖಾಸಗಿ ಮಾಹಿತಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿಯನ್ನ ಕಳಿಸಿದ್ದಾರೆ. ಯುಪಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ನಮಗೆ ಅವರು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಏತನ್ ಮಧ್ಯ ನಾವು ತಕ್ಷಣ ಬೆಳಗಾವಿಯಿಂದ ಒಬ್ರು ಪೊಲೀಸ್ ಅಧಿಕಾರಿ, ಒಬ್ರು ಅಡಿಷನಲ್ ಡಿಸಿ ರ್ಯಾಂಕ್ ಆಫೀಸರು ಮತ್ತೆ ಬ್ಯಾಂಗ್ಳೂರಿಂದ ಒಬ್ರು IAS ಅಧಿಕಾರಿ, 3 ಜನಗಳ ತಂಡವನ್ನ ತಕ್ಷಣ ನಾವೀಗ ಪ್ರಯಾಗ್ರಾಜ್ಗೆ ಇಲ್ಲಿಂದ ರವಾನೆ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಇನ್ನು ಯಾರಾದ್ರೂ ಈ ರೀತಿಯಾದಂತಹ ಹೆಚ್ಚು ಕಡಿಮೆ ಪ್ರಕರಣ ಅಲ್ಲೇ ಮುಖಾಂ ಹೂಡಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒಬ್ರು IAS ಅಧಿಕಾರಿ ಮತ್ತೆ ಬೆಳಗಾವಿಯಿಂದ ADC ಮತ್ತು ಒಬ್ರು ಪೊಲೀಸ್ 3 ಅಧಿಕಾರಿಗಳ ತಂಡವನ್ನ ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ನಮ್ಗೆ ಬಂದಿರುವಂತಹ ಖಾಸಗಿ ಅನಧಿಕೃತ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲಿ ಬಿಜೆಪಿ ಅವರ ಕಡೆಯಿಂದ ಈ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವರ ಒಂದು ಸಹಕಾರದಲ್ಲೋ ಸಹಾಯದಲ್ಲೋ ಅಥವಾ ಅವರ ನಾಯಕತ್ವದಲ್ಲೋ ಒಂದಷ್ಟು ಜನ ಕುಂಭಮೇಳಕ್ಕೆ ಪ್ರವಾಸ ಮಾಡಿದ್ರು ಬೆಳಗಾವಿ ಜಿಲ್ಲೆಯಿಂದ. ಅದರಲ್ಲಿ ಸುಮಾರು 300 ಜನದವರೆಗೆ ಆ ರೀತಿ ಪ್ರವಾಸ ಮಾಡಿದ್ರು ಅಂತ ಇವೆಲ್ಲ ಅನ್ವೆರಿಫೈಡ್ ಮಾಹಿತಿ ನಾನು ಹೇಳ್ತಾ ಇರೋದು. ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ, ಸಬ್ಜೆಕ್ಟ್ ಅಧಿಕೃತ ಮಾಹಿತಿ ಅಲ್ಲ. ಆದ್ರೂ ನಮ್ಗೆ ಬಂದಿರುವಂತ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಬಂದಿರುವಂತ ಮಾಹಿತಿ, ಒಂದು 300 ಜನ ಬಿಜೆಪಿ ಪಕ್ಷದವರ ಕಡೆಯಿಂದ ಅವರ ಒಂದು ಸಹಾಯದಿಂದ ಪ್ರವಾಸ ಮಾಡಿದ್ರು. ಅದರಲ್ಲಿ 4 ಜನ ಮೃತರಾಗಿರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿವರೆಗೂ ನಮ್ಗೆ ಸಿಕ್ಕಿರುವಂತ ಮಾಹಿತಿ. ಹಾಗಾಗಿ ಅಲ್ಲಿ ಯುಪಿ ಸರ್ಕಾರದಿಂದ ನಮ್ಗೆ ಏನು ಮಾಹಿತಿ ಬರದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನ ಈಗಲೇ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಅವರು ಅಲ್ಲಿಗೆ ಹೋಗಿ ತಕ್ಷಣ ಅಲ್ಲಿ ನಮ್ಮ ಕನ್ನಡಿಗರ ಹಿತರಕ್ಷಣೆಗೆ ಏನು ಮಾಡಬೇಕು ಮತ್ತು ತೊಂದರೆಗೆ ಸಿಕ್ಕಾಕೊಂಡಿರೋರು ಸಹಾಯಕ್ಕೆ ಏನ್ ಮಾಡಬೇಕು ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಒಂದು 3 ಅಧಿಕಾರಿಗಳ ತಂಡ ಕಳಿಸ್ತಾ ಇದ್ದೇವೆ. ಸಹಾಯವಾಣಿ ಇದೆ ನಮ್ಮಲ್ಲಿ, SCOC ಅಂತ ಒಂದು ಕಾಲ್ ಸೆಂಟರ್ ಇದೆ. ಅಲ್ಲಿಗೆ ಯಾವುದು ಕೂಡ ನಮ್ಗೆ ದೂರುಗಳು ಬಂದಿಲ್ಲ. ಇವೆಲ್ಲ ನಾವು ಅನ್ಅಫಿಷಿಯಲ್ ಆಗಿ ಬಂದಂತ ಮಾಹಿತಿಯನ್ನ ನಾವೇ ಬೆನ್ನತ್ತಿ ವಿಷಯ ತಿಳ್ಕೊಳ್ತಾ ಇದ್ದೇವೆ. ಮತ್ತು ಯುಪಿ ಸರ್ಕಾರದಿಂದನೂ ಕೂಡ ಏನು ಮಾಹಿತಿ ಬರದೇ ಇರೋದ್ರಿಂದ ಅವರು ಅಫಿಷಿಯಲ್ ಆಗಿ ಏನೋ ನಮ್ಗೆ ಕಮ್ಯುನಿಕೇಶನ್ ಕೊಡ್ತಾ ಇಲ್ಲ. ಅಲ್ಲಿ ಏನೋ ಯುಪಿ ಸರ್ಕಾರದ ಅಧಿಕೃತ ಹೇಳಿಕೆಗಳನ್ನು ನೋಡಿದ್ರೆ ಕಾಲು ತುಳಿತದ ರೀತಿಯ ಸನ್ನಿವೇಶ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅವರು, ಬಿಟ್ರೆ ಕಾಲು ತುಳಿತ ಆಯ್ತು ಅಂತಾನು ಅವರು ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲ. ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ಅನ್ನೋ ತರ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇರೋದ್ರಿಂದ ಅಲ್ಲಿ ನಮ್ಗೆ ಅಷ್ಟು ಮಟ್ಟಿಗೆ ನಿಖರ ಮಾಹಿತಿ ಸಿಗದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನ ತಕ್ಷಣ ಇವತ್ತು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.